ನೇಸರ ನೋಡು ನೇಸರ ನೋಡು ನೇಸರ ನೋಡು ಹೊರಳಿತು ಈರುಳು ಬೆಳಗಿತು ಗೂಡು ತೊರೆಯಿತು ನೋಡು ಬೆಳಕಿನ ನಾಡು ನೇಸರ ನೋಡು 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 ವೈಷ್ಣವಿ ಗೂಳಿ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಅಕ್ಕ. ನೀವು ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಯಾಕೋ ಎರಡನೇ ಚರಣದಲ್ಲಿ ಸಾಹಿತ್ಯ ಎಲ್ಲ ನೀನೇ ಕಟ್ಕೊಂಡು ಹಾಡ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬೇರೆ ಪದಗಳನ್ನ ಹಾಡ್ದಿ ನೀನು. ಒರಿಜಿನಲ್ಗಿಂತ ಜಾಸ್ತಿ ಶ್ರುತಿ ತೊಗೊಂಡೆ ಅಂತ ಅನ್ನಿಸ್ತು ನನಗೆ. ಸಿ ಎಲ್ ಹಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನೀನು ಸ್ವಲ್ಪ ಚರಣದ ತರರ ತರರ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದೆ. ದೂರದ ಮಲೆಯ ತಲೆಯ ನೀರಿ ನೇಸರ ನೋಡು ನೇಸರ ನೋಡು. ಆಮೇಲೆ ನೀನು ಗಂಟ್ಲು ನುಡಿಯತ್ತಮ್ಮ, ಯಾಕೆ ನೀನು ವೆರಿ ಬಿಗಿನಿಂಗ್ ಇದೆಯಲ್ಲ ನೇಸರ, ಅದು ಯಾಕೆ ಹಾಡಲಿಲ್ಲ? ಆಮೇಲೆ ನೇಸರ ನೋಡು ನೇಸರ ಅಲ್ಲೇ ಬಂದುಬಿಡ್ಬೇಕು. ನೀನು ಇನ್ನು ಗ್ಯಾಪ್ ತಗೊಂಡು ಹಾಡ್ತಾ ಇದ್ದಿ. ನೇಸರ ನೋಡು ನೇಸರ ನೋಡು ಬಟ್ ಅದೆಲ್ಲ ವೆರಿ ಮೈನ್ಯೂಟ್, ಅದೇನೋ ದೊಡ್ಡ ಅಪರಾಧ ಅಂತಲ್ಲ ಹೇಳ್ತಾ ಇಲ್ಲ. ಬಟ್ ಫಿಲ್ಮ್ ಹಾಡುಗಳನ್ನ ಹಾಡಿದಾಗ ಏನಾಗುತ್ತೆ, ಯಥಾವತ್ತಾಗಿ ಬಂದರೆ ಅದು ಜನಗಳ ತಲೆಯಲ್ಲಿ ಹಂಗೆ ಕೂತ್ಬಿಟ್ಟಿರುತ್ತಲ್ಲ, ಅದು ಹಾಗೆ ಬಂದರೆ ಕೇಳಲಿಕ್ಕೆ ಚೆಂದ. ಇಲ್ಲಾಂದರೆ ಏನೋ ಬೇರೆ ಥರ ಹಾಡಿದ್ಲಲ್ಲ ಅಂತ ಗೊತ್ತಾಗದೇ ಇರೋರಿಗೂ ಏನೋ ಅನಿಸುತ್ತೆ, ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಸಿ ಕೊಡಿ ಕಿರಣ್,
ಕೀಬೋರ್ಡ್ ಕೊಡಿ, ಚರಣ ಹಾಡು ಇದರಲ್ಲಿ. ಮುಡಣ ಬೈಲಿಂದ ಮೆಲಕ್ಕೆ ಹಾರಿ ದೂರದ ಮಲೆಯ ತಲೆಯ ನೀರಿ ಆಹಾ. ನೇಸರ ನೋಡು ನೆಸರ ನೋಡು. ನೋಡಿದ್ಯಾ? ನೋಡಿದ್ವಿ ನೇಸರ, ಇವಾಗ ಕಾಣಿಸ್ತು ನೇಸರ. ಆ ಸಂಗತಿಗಳು ಎಲ್ಲ ಎಷ್ಟು ಕ್ಲಾರಿಟಿಯಿಂದ ಬಂತಲ್ವ ಈಗ. ತುಂಬ ರೇಂಜ್ ಜಾಸ್ತಿ ಆದಾಗ ಏನಾಗುತ್ತೆ, ಕೆಲವು ಸಲ ಸಂಗತಿಗಳು ಹೊರಳಲ್ಲ. ಅಲ್ಲಿ ರೀಚ್ ಆಗದ ಕಾರಣ ಸಂಗತಿಗಳನ್ನು ಹೊರಳೋದಕ್ಕೆ ಕಷ್ಟ ಆಗೋ ಥರ ಆಗುತ್ತೆ ವೋಕಲ್ ಕಾರ್ಡ್ಸ್ಗೆ. ಸೊ ನೀನು ಸಿ ಎಲ್ ಹಾಡಿದರೆ ಇನ್ನೂ ಅದ್ಭುತವಾಗಿರ್ತಾಯಿತ್ತು. ಈಗ ಚೆನ್ನಾಗಿ ಹಾಡಲಿಲ್ಲ ಅಂತ ಹೇಳ್ತಿಲ್ಲ, ಕೆಲವು ಕಡೆ ಸ್ಟ್ರಗಲ್ ಮಾಡ್ದು ಆಮೇಲೆ ಅದು ನಿನ್ನ ಮುಖದಲ್ಲಿ ಕೂಡ ಗೊತ್ತಾಗ್ತಾಯಿತ್ತು. ಕಷ್ಟಪಟ್ಟು ಹಿಂಗೆ ಅಂದ್ಕೊಂಡು ಹಾಡ್ತಾ ಇದ್ದೆಲ್ಲ. ಸೊ ಆ ಸ್ಟ್ರಗಲ್ ಇಲ್ಲದೆ ಹಾಡಿದಿದ್ರೆ ಚೆಂದ ಇರ್ತಿತ್ತು ಇನ್ನು. ಆಯಿತಾ? ಇನ್ನೆಲ್ಲ ಚೆನ್ನಾಗಿತ್ತಮ್ಮ. ಈ ವೇದಿಕೆಯಲ್ಲಿ ಮೊಟ್ಟ ಮೊದಲಿಗೆ ಸುಲೋಚನಾ ಅವರು ಬಂದರು. ಸುಲೋಚನಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಎಷ್ಟೋ ಹಾಡುಗಳಲ್ಲಿ ಜಾನಕಿಯವರು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಅಷ್ಟು ಜಾನಕಿಯವರ ಧ್ವನಿಯಲ್ಲಿ ಅದೇ ಥರದ ಧ್ವನಿ ಸುಲೋಚನಾ ಅವ್ರದ್ದು ಕೂಡ. ಈಗ ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲೇ ಅದೇ ಸೇಮ್ ಧ್ವನಿ ಸುಮನ್ ಕಲ್ಯಾಣ್ಪುರ ಅವ್ರದ್ದು ಅಲ್ವಾ. ಎಷ್ಟೋ ಹಾಡು ಗೊತ್ತೇ ಆಗೋದಿಲ್ಲ ನಮಗೆ. ಅವರು ಅನುಕರಣೆ ಮಾಡಿ ಹಾಡೋದಲ್ಲ, ಅವ್ರ ಧ್ವನಿ ಇರೋದು ಹಾಗೆ. ಸೊ ಸುಲೋಚನಾ ಅವರದ್ದು ಎಷ್ಟೋ ಹಾಡುಗಳು ನಾವು ಜಾನಕಿಯವ್ರು ಹಾಡಿರೋದಾ ಏನು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಸುಂದರವಾದ ಕಂಠ ಅವ್ರದ್ದು. ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಜಾನಕಿ ಅಮ್ಮ ಅವರಿಗೆ ಸಿಕ್ಕಷ್ಟು ಅವಕಾಶಗಳಾಗಲಿ ರೆಕಗ್ನಿಷನ್ ಆಗಲಿ ಸುಲೋಚನಾ ಅವರಿಗೆ ಸಿಗಲಿಲ್ಲ. ಈ ವೇದಿಕೆಯಿಂದ ಅವರಿಗೊಂದು ದೊಡ್ಡ ನಮಸ್ಕಾರವನ್ನು ನಾವು ತಿಳಿಸ್ಬೇಕು. ಸಿನಿಮಾ ಹಾಡುಗಳು, ಭಾವಗೀತೆಗಳು ಅಸಂಖ್ಯಾತ ಅವ್ರು ಹಾಡಿರೋದು. ಅವರನ್ನು ನೆನಪಿಸಿದ್ದಿ, ಧನ್ಯವಾದಗಳನ್ನು. ವೈಷ್ಣವಿ, ಇದು 77ನೇ ಇಸ್ವಿ ಸಿನಿಮಾ ಅಂತ ಹೇಳ್ತಾ ಇದ್ರು ಯಾರು ಅಲ್ವೇ? ನಾವು ಕೆಲಸಕ್ಕೆ ಸೇರಿದ್ದು ವರ್ಷ ಅದು 1977. ನೀವು ಹುಟ್ಟಿರಲಿಲ್ಲ. ಆಗ ನೋಡಿದ್ವಿ ನಾವು ಆ ಸಿನಿಮಾನ. ಮರ್ತುಬಿಟ್ಟಿದ್ದೀವಿ, ಸ್ಟೋರಿ ಎಲ್ಲ ಮರ್ತುಬಿಟ್ಟಿದ್ದೀವಿ. ಆದರೆ ಎಂಥ ಒಂದು ಮೆಲೋಡಿಯಸ್ ಸಾಂಗ್ ಅದು. ಈ ಥರ ಮೆಲೋಡಿಯಸ್ ಸಾಂಗ್ಸು ಹಾಡಲಿಕ್ಕೆ ನಿಮ್ಮ ಕಂಠ ಹೇಳಿ ಮಾಡಿಸ್ದಾಗಿದೆ. ಆದರೆ ಇವತ್ತೇನು ಸ್ವಲ್ಪ ಬೇಗ ಅದು ಮೇಡಮ್ ಹೇಳಿದ್ರಲ್ಲ, ಆ ಅಬ್ಸರ್ವೇಷನ್ ಇಲ್ಲದೆ ಒಂದು ಸ್ವಲ್ಪ ಇದಾಯ್ತು ಬಿಟ್ಟರೆ ಇನ್ನೆಲ್ಲವೂ ನೀಟ್ ಸಿಂಗಿಂಗ್ ನಿಮ್ಮದು. ಮೊದಲಿಂದ ಅದನ್ನೇ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದೀರಾ. ಖುಷಿ ಆಯಿತು. ಮತ್ತು ಒಂದು ಮೆಲೋಡಿಯಸ್ ಸಾಂಗ್ ನಿಮ್ಮ ಕಂಠದಿಂದ ಕೇಳಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಅದ್ಭುತವಾದ ಹಾಡು, ಒಳ್ಳೆಯ ಆಯ್ಕೆ. CR ಸಿಂಹ ಅವರ ನಿರ್ದೇಶನ, ಒಳ್ಳೆ ನಟರೆಲ್ಲರೂ ಇರುವಂಥ ಅಭಿನಯ ಮಾಡಿರುವಂಥ ಚಿತ್ರ ಕಾಕನಕೋಟೆ ಚಿತ್ರದ ಹಾಡು. ನೇಸರ ಅಂದರೆ ಏನು? ಸೂರ್ಯ. ಕರೆಕ್ಟು ಅಲ್ವಾ? ಈ ಇಂಗ್ಲೀಷ್ನವರು ಒಂದಷ್ಟು ಪದಗಳನ್ನೆಲ್ಲ ತೊಗೊಂಡ್ರಂತೆ ಕನ್ನಡದ್ದು. ನಾವು ಅವ್ರ ಪದಗಳನ್ನೆಲ್ಲ ತೊಗೊಂಡ್ವಲ್ಲ, ಹಾಗೆ ನಮ್ಮ ಪದಗಳನ್ನ ಅವ್ರು ತೊಗೊಂಡಿರ್ತಾರೆ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೇಸರ ನೋಡು ಅನ್ನೋದಕ್ಕೆ. ಮಾವಿನಕಾಯಿನ ಹಳ್ಳಿನಲ್ಲಿ ಏನಂತ ಕರೀತಾರೆ? ಮಾಂಗಾಯಿ. ಮಾಂಗಾಯಿ ಅಂತಾರೆ. ಆ ಮಾಂಗಾಯಿ ಹೋಗಿ ಮ್ಯಾಂಗೋ ಆಯ್ತಂತೆ. ಈ ನೇಸರ ಹೋಗಿ ನೇಚರ್ ಆಯ್ತಂತೆ. ನೇಚರ ಹೋಗಿ ನೇಚರ್ ಆಯ್ತಂತೆ. ಎಲ್ಲೆಲ್ಲೋ ಮೂಲ ಇರ್ತದೆ ಅದೆಲ್ಲ. ಅದು ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಪದಗಳು ನೇಸರ ನೋಡು ಅಂತ, ಆ ನೇಚರ್ ನೋಡು ಅಂತ. ಅದ್ಭುತವಾದ ಹಾಡು. ಇರಲಿ, ಒಳ್ಳೆಯ ವಿಷಯನ ಹೇಳಿದ್ರು. ನನಗೇನು ನೆನಪಾಯ್ತು ಗೊತ್ತಾ? ಈ ಕೊರೋನಾದಲ್ಲಿ ಹುಟ್ಟಿರ್ತಾರಲ್ಲ ಮಕ್ಕಳು, ಆ ಮಕ್ಕಳು ಏನು ಹೇಳಬೇಕು? ನಾನು ಹುಟ್ಟಿದಾಗ ವಿಮಾನ ಹಾರಲಿಲ್ಲ, ರೈಲುಗಳು ಓಡಲಿಲ್ಲ, ಎಲ್ಲವೂ ನಿಶಬ್ದವಾಗಿತ್ತು. ಯಾಕೆಂದರೆ ನಾನು ಹುಟ್ಟಿದಾಗ ಅಂತ ಅಲ್ವಾ? ಅಮ್ಮನ ಮಡಿಲಲ್ಲಿ ನಾನೊಬ್ಬನೇ. ಅಲ್ಲಲ್ಲ, ಹಿರಣ್ಯಕಶಿಪು ಹೇಳ್ತಾನಲ್ಲ, ನಾನು ಹುಟ್ಟಿದಾಗ ವಿಮಾನಗಳು ಹಾರಲಿಲ್ಲ, ರೈಲುಗಳು ಸಂಚರಿಸಲಿಲ್ಲ, ಎಲ್ಲವೂ ನಿಶಬ್ದವಾಗಿತ್ತು ಅಂತ. ಹಂಗೆ ಹೇಳ್ಕೊಬೋದು. ಇವರು ಕೆಲಸಕ್ಕೆ ಸೇರಿದಾಗ ಆ ಸಿನಿಮಾ ಬಂತು ಅಂತ. ಆ ವರ್ಷದಲ್ಲೇ ನಾನು ಹುಟ್ಟಿದ್ದು, ಅದಕ್ಕೆ ಹೇಳಿದೆ. ವೈಷ್ಣವಿ ಗೂಳಿ, ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಇನ್ನೊಂದು ರೌಂಡ್ ಇದಲ್ಲ ಇವತ್ತು.